TCM ಅವರು ಹೋಗ್ತಾ ಇಲ್ಲ, TCM ಹೋಗ್ತಾ ಇಲ್ಲ. ಹಾಗಾಗಿ ಯಾರನ್ನು ಕರೆದು ಯಾರ ಜೊತೆ ಚರ್ಚಿಸಿ ಸಮಸ್ಯೆ ಇತ್ಯರ್ಥ ಬಗೆಹರಿಸ್ತಾರೆ. ರಾಜ್ಯಸಭೆ ಆದರೂ DCM ಅವರು KPC ಅಧ್ಯಕ್ಷರ DCM ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು DCM ಅವರು ಇಲ್ಲ, ಅವ್ನು ಕರೆದಿಲ್ಲ. ನಾವು ಕೇಳಿದ ಪ್ರಕಾರ ಅವ್ರನ್ನೂ ಏನೋ ಅವಾರ್ಡ್ ಮಾಡಿದಾರೆ ಅಂತ ಕೇಳಿದ್ದೀವಿ, ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಇಲ್ಲಾರೆ CM ಮಾತ್ರ ಹೋಗ್ತಾರೆ ಗೊತ್ತು, ಇವ್ರದ್ದು ಐಡಿಯಾ ಇಲ್ಲ. ಏನು ಸಾಧ್ಯತೆ ಇದೆ ಅನ್ಸುತ್ತೆ ಸರ್? ಇವತ್ತು ಈ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಾಳೆ ಬದಲಾವಣೆಯ ಬಗ್ಗೆನೇ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಅದೆಲ್ಲ ಮತ್ತೆ ಈಗೇನು ಸಮಸ್ಯೆ ನಡೀತಾ ಇದೆ 6 ತಿಂಗಳಿಂದ ಅದರ ಇತ್ಯರ್ಥ ಮಾಡಿದ್ರೆ ಪ್ರಮುಖ ಅಜೆಂಡಾ ಅದು ನಮಗೆ ಗೊತ್ತಿಲ್ಲ. ಅದು ಯಾವ ಓಪನ್ ಆಗಬೇಕಲ್ಲ, ಅದು ಈಗ EVM ಓಪನ್ ಆಗಬೇಕಲ್ಲ, ಅದು ಕೀ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಸಬ್ಜೆಕ್ಟ್ ಯಾವುದು ಏನಂತ ಹೆಂಗೆ ಗೊತ್ತಾಗೋದು ನಮಗೆ? ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕೆ ಕರೆದಿರ್ಬೋದು, ಇನ್ನೂ ಸ್ಪಷ್ಟವಾಗಿಲ್ಲ, ಅಲ್ಲ ಗೊತ್ತಿಲ್ಲ. ಅದು ಏನೇನು ಈಗ ನಾವು ಇಲ್ಲಿ ಕುಂತು ಬೆಂಗಳೂರಲ್ಲಿ ಏನು ಹೇಳಲಿಕ್ಕಾಗಲ್ಲ. ಅವ್ರು ಏನು ಚರ್ಚೆ ಮಾಡಿದ್ದಾರೆ ಮುಖಂಡರು, ನಾಳೆ ಯಾರ್ಯಾರು ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೂಡ ಇಷ್ಟು ವರ್ಷಗಳ ರಾಜಕೀಯ ಗೊತ್ತಿರುವಂಥದ್ದು ಮತ್ತು ಡೆಲ್ಲಿ ಹೈಕಮಾಂಡ್ ನಾಯಕರು ಎಲ್ಲವೂ ಗೊತ್ತಿದೆ, ಪ್ರಸ್ತುತ ಪರಿಸ್ಥಿತಿ ಎಲ್ಲ ಗೊತ್ತಿದೆ. ಒಂದು ಹಿಂಟ್ ಏನಾದರೂ ನಿಮ್ಗೆ ಬಂದಿರ್ತಾರೆ, ನೀವು ಕೂಡ ಅಭಿಪ್ರಾಯವನ್ನು ಕೂಡ ಕೊಟ್ಟು ಬಂದಿರ್ತೀರಿ. ಇಲ್ಲ, ಅದು ಅವಾಗ ಕೊಟ್ಟಿರ್ಬೋದು. ಆದರೆ ಈಗ ಅಂತಿಮವಾಗಿ ಅವ್ರು ತೀರ್ಮಾನ ತಗೊಳ್ಳಿಕ್ಕೆ ಇತ್ಯರ್ಥಿಗೆ ತೆರೆ ಎಳಿಲಿಕ್ಕೆ ಕರೆದಿರಂತ ನಮಗಿರುವಂಥ ಸೂಚನೆ ಅಥವಾ ನಮ್ಮ ಅನಿಸಿಕೆಗಳು. ಅದು ಚರ್ಚೆ ಇಲ್ಲ. ಅನಿವಾರ್ಯ ಮುಂದುವರಿಸ್ತಾರ ತೆಗಿತಾರ ಬೇರೆ ಅವ್ರು ಮಾಡ್ತಾರೆ, ಅದು ಚರ್ಚೆ ಇಲ್ಲ. ಈ ಇತ್ಯರ್ಥಿ ಹೆಂಗೆ ಗೊಂದಲ ಬಗೆಹರಿಸ್ಬೇಕು ಅನ್ನೋದು ನಮ್ಮ ಪಕ್ಷದ ಮುಂದಿರುವಂಥ ಪ್ರಶ್ನೆ ಅಥವಾ ಸವಾಲು ಅಷ್ಟೇ ರೀ. ತೀರ್ಮಾನ ತೆಗೆದುಕೊಳ್ಳೋ ಮುಂಚೆ ಏಕಾಏಕಿ ನಿರ್ಧಾರ ತಗೊಳ್ಳ. ನೀವು ಕೂಡ ಸಾಕಷ್ಟು ಬಾರಿ ದೆಹಲಿ ನಾಯಕರು ಭೇಟಿಯಾಗಿದ್ದೀರಿ, ನಿಮ್ಮ ಜೊತೆಗೆ ಸಾಕಷ್ಟು ಜನ ಸಚಿವರುಗಳು ಕೂಡ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಅಭಿಪ್ರಾಯ ಸಂಗ್ರಹಿಸೋದು ಅಥವಾ ಈ ನಿರ್ಧಾರಗಳ ಬಗ್ಗೆ ಏನಾದರೂ ಮಾತುಕತೆ ಮಾಡಿದ್ದಾರೆ ಅಂತ ಬರೀ ಒಂದು ಸೈಡ್ ಅಷ್ಟೇ ಆಗಿದೆ? ಅಲ್ಲ, ಫಸ್ಟು ಅದು ಓಪನ್ ಆಗಬೇಕಲ್ಲ, ಎದಕ್ಕೆ ಕರೆದಾರು ಗೊತ್ತಾಗಬೇಕಲ್ಲ. ಅದಾದ್ಮೇಲೆ ನೀವು ಹೇಳಿದ 2ನೇ ಸ್ಟೆಪ್, 3ನೇ ಹೇಳಿದ ಚಾಪ್ಟರ್ 1, 2, 3. ಅದು ಮೊದಲನೇ ಚಾಪ್ಟರ್ದಾಗ ಏನಿದೆ, ಯಾವ ಅಜೆಂಡಾ ಇದೆ ಗೊತ್ತಿರಲಿಲ್ಲ. ಅಜೆಂಡಾ ಮೇಲೆ ಮುಂದೆ ಹೇಳುವಂಥ ನಿರ್ಧಾರಗಳ ಅಡಗಿದ್ದಾರೆ. ಫಸ್ಟು ಏನಿದೆ ಅವರು ಅದ್ರ ಮ್ಯಾಗ ಮುಂದೆ ಅದೇನು ಓಪನ್ ಆಗುತ್ತದೆ ಗೊತ್ತಿಲ್ಲ ನಮ್ಗೆ. ಏನು ಯಾವ್ದು ಕಾಯಲೇಬೇಕಲ್ಲ, ಇನ್ನೂ 10 ಗಂಟೆ ಕಾಯಲೇಬೇಕು ನೀವು. ಸ್ಮೂತ್ ಮಾಡಲಿಕ್ಕೆ ಹೈಕಮಾಂಡ್ ಇದ್ದೇ ಇದ್ರಲ್ಲ. ಎಂಥ ಸಂದರ್ಭ ಬಂದ್ರೆ ಅವ್ರು ಸ್ಮೂತಾಗಿ ಎಲ್ಲ ಮಾಡೇ ಮಾಡ್ತಾರೆ. ಸ್ಮೂತಾಗಿ ಮಾಡಲಿಕ್ಕೆ ಹೈಕಮಾಂಡ್ ಇರೋದು. ಹೈಕಮಾಂಡ್ ಮ್ಯಾಗ ಬಿಡೋಣ, ಸ್ಮೂತಾಗಿ ಎಲ್ಲ ಮಾಡ್ತಾರೆ. ಅದು ಇಟ್ಟೇ ಇಡ್ತಾರೆ, ಅದೇನು ಪ್ರಶ್ನೆ. ಒಂದು ಪಕ್ಷ ಚುನಾವಣೆ ಗೆಲ್ಲಬೇಕಾರೆ ಟಾರ್ಗೆಟ್ ನಾವು ಅವ್ರನ್ನ ಮಾಡ್ತೀವಿ, ನಮ್ಮ ಟಾರ್ಗೆಟ್ ಅವ್ರು ಮಾಡ್ತಾರೆ. ಆದರೆ ಈ ಸಲ ವಿಶೇಷವಾಗಿ ಮಾಡ್ತಾರೆ. ಸ್ಪೆಷಲ್ ಪ್ಯಾಕೇಜ್ ಇದ್ದೇ ಇದೆ ಅವರು ಈ ಸಾರಿ. ಯಾಕಂದ್ರೆ ಈ ಸಾರಿ ಅವ್ರು ಕರ್ನಾಟಕ ಗೆಲ್ಲಬೇಕಂತ ಅಜೆಂಡಿಂದ ಬರ್ತಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ತಯಾರಿ ಆಗಬೇಕು. ಅದೇನು ಸೋಲು ಗೆಲುವು ಇದ್ದಿದ್ದೆ. ನಮಗೂ ಗೆಲ್ಲಕ್ಕೆ ಅಷ್ಟೇ ಅವಕಾಶ ಇದೆ, ಅವ್ರಿಗೂ ಗೆಲ್ಲಕ್ಕೆ ಅಷ್ಟೇ ಅವಕಾಶ ಇದೆ. ಉಪಯೋಗ ಹೆಂಗೆ ಮಾಡ್ತೀರಿ ಅದ್ರ ಮ್ಯಾಗೆ ಡಿಪೆಂಡು.